ಈ ಚುನಾವಣಾ ಪ್ರಚಾರದಲ್ಲಿ ಈ ಬ್ಯುಸಿ ಆದಂಥವ್ರು ನೋಡೋಕ್ಕಾಗಿರಲಿಲ್ಲ, ನೋಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಇದನ್ನು ಇಮ್ಮಿಡಿಯೇಟಾಗಿ SITಗೆ ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಟ್ಟ ಮೇಲೆ SIT ಇಮ್ಮಿಡಿಯೇಟಾಗಿ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ. ಕಂಪ್ಲೇಂಟ್ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ದಾರೆ, ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಇವರು ವಿದೇಶಕ್ಕೆ ಹೋಗಿದ್ದಾರೆ. ಈ ವಿದೇಶ ತನಿಖೆ ಶುರುವಾಗಿದೆ. ಆ ತನಿಖೆ ಕಾರ್ಯಕ್ರಮ ಏನು ಮಾಡೋ ವಿದೇಶಕ್ಕೆ ಕರ್ಕೊಂಡ್ಬರ್ತಾರೋ ಮಾಡ್ತಾರೋ ಅದು SIT ಬಿಟ್ಟರೆ SIT ಅವರು ಮಾಡ್ತಾ ಇದ್ದಾರೆ. ನಿಷ್ಪಕ್ಷವಾಗಿ ಮಾಡಬೇಕು, ಅದು ಮಾಡ್ತಾರೆ. ಆದರೆ ಈ ತನಿಖೆ ತಿಪ್ಪನ್ನು ತಪ್ಪಿಸ್ತಕ್ಕಂಥ ಕೆಲಸ ಮೊದಲು ನಿಲ್ಲಬೇಕು. ಈ ಪೆನ್ ಡ್ರೈವ್ ಆರೋಪನ ಈ ಶಿವಕುಮಾರ್ ಅಂತ ಹೇಳೋದು ಇನ್ನೊಬ್ಬರು ಹೆಸರು ಹೇಳ್ತಕ್ಕಂಥದ್ದು ಮಾಡಬಾರ್ದು. ಅವರು ನೀವೇನು ದೇವರಾಜೇಗೌಡರು ನೀವು ಹಂಚಿದಿರಿ, ನೀವು ನಾನೇ ಹಂಚಿದಂಥ ಧೈರ್ಯ ನಿಮಗೆ ಭಾಳ ಧೈರ್ಯ ಇದೆ, ನೀವೇ ಒಪ್ಕೊಳ್ಳಿ. ಬೇಕಾದಷ್ಟು ಪ್ರೂಫ್ ಇದೆ ಅಂತಾರೆ. ಅಲ್ಲ ಕೊಡ್ಲಿಲ್ಲ, ಅವ್ರು CBI ಅಂತಾರೆ. ಅದು ಹೇಳೋದು ಬೇರೆ. ಈಗ SIT ಮುಂದೆ ಕೊಡ್ಲಿಲ್ಲ, ನಂಬಲ್ಲ ಅಂತಾರೆ. ಅಂದ್ರೆ ಇನ್ಯಾರು ಅಂದ್ರೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಅಲ್ಲಿ BJP ಗೌರ್ಮೆಂಟ್ ನಂಬ್ತೀವಿ ಅಂತ ಅರ್ಥ. ರಹಸ್ಯ ಸ್ಥಳದಲ್ಲಿ ಮೀಟಿಂಗ್ ಎಲ್ಲ ಮಾಡಿದ್ರು ಅಂತಾರೆ. ರಹಸ್ಯ ಸ್ಥಳದಲ್ಲಿ ಏನ್ ದೇವರಾಜೇಗೌಡ ದೊಡ್ಡ ಇದು ಅಂತ ಮೀಟಿಂಗ್ ಮಾಡ್ತಾರ? ಸರ್ಕಾರದ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ತಾರ. ಇವಂದೇ ಚರ್ಚೆ ಮಾಡಿದ್ರೆ ಕನಸು ಬಿದ್ದಿದ್ಯಾ? ದೇವರಾಜೇಗೌಡ ವಿಷಯನ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಯಾರೇ ಚರ್ಚೆ ಮಾಡ್ತಾರೆ? ಯಾವ ದೊಡ್ಡ ಇದೊಂದು ಚರ್ಚೆ ಮಾಡ್ತಾರೆ? ಅವ್ರದ್ದು ಪ್ರಾಪರ್ಟಿ ವಿಷಯ ಲಿಟಿಗೇಷನ್. ಅವರ ಹೆಂಡತಿಗೆ ಭವಾನಿ, ಅವರು ಕಾರ್ತಿಕ್ ಕೂಡ ತಿಳಿಸಿದ ಪ್ರಕಾರ ಅವ್ನ ಆಡಿಯೋನು ಇದೆ, ಒಂದು ಪ್ರೆಸ್ ಮೀಟ್ ನೋಡಿದಿರಿ, ಮಾಧ್ಯಮದಲ್ಲಿ ಹೇಳಿದ್ದಾನೆ. ಅವರ ಹೆಂಡತಿ ಗರ್ಭಿಣಿಯಾದಾಗ ಪಾಪ ಭವಾನಿ ರೇವಣ್ಣವರು ಆ ಯಮ್ಮನಿಗೆ ಹೊಟ್ಟೆಗೆ ಹೊದ್ದು ಮಗು ಈಚೆ ಬರೋದಕ್ಕೆ ಮುಂಚೆ ಅಭಾಷಣ ಆಯ್ತು ಅನ್ನೋ ಮಾತು. ಅವನು ಹೇಳೋ ಪ್ರಕಾರ ಅವನು 13 ಎಕರೆ ಜಮೀನಿತ್ತು. ನನ್ನ ಜಮೀನಿಂದ ಆಚೆ 30 ಎಕರೆ, ಈಚೆ 40 ಎಕರೆ ಸರ್ಕಾರಿ ಜಮೀನಿದೆ. ಈ ಜಮೀನ ಬರ್ಸ್ಕೊಂಡ್ರೆ ಅಷ್ಟು ಜಮೀನು ಹೊಡಿಬೋದು ಉದ್ದೇಶಕ್ಕೆ ನನಗೆ ಬಲವಂತ ಕೊಟ್ಟು ಆ ಒದ್ದನ ಹೆಂಡತಿ ಹಿಂಸೆ ಕೊಟ್ಮೇಲೆ ನಾನು ಬರ್ಕೊಟ್ಟೆ ಅನ್ನೋ ಮಾತನ್ನ ಹೇಳ್ತಾನೆ. ಮಾಧ್ಯಮದಲ್ಲಿ ನೀವು ಕೇಳಿದ್ರಿ. ಅದಕ್ಕೋಸ್ಕರ ಮಾಡಿದ್ದು ಹೊರತು ಇವನು ಬೇರಾಮಿ ಅಷ್ಟೇ ಅವರೇ ಸೆಲೆಕ್ಟ್ ಮಾಡಿದ್ರು ಅಲ್ವಾ? ಆ ಉದ್ದೇಶ ಡಿಸ್ಪ್ಯೂಟ್ ಆಯ್ತು. ಇದನ್ನ ಎಲ್ಲ ದಾರಿ ತಪ್ಪಿಸೋ ಕೆಲಸನ, ಇದನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಈ ದೇವರಾಜೇಗೌಡ ಉಪಯೋಗಿಸ್ಕೊಂಡಿದ್ದಾರೆ. ಯಾವುದು DK ಅವ್ರ ಪಾತ್ರ ಇಲ್ಲ ಸರ್. DK ಅವ್ರು ಇದ್ದದ್ರೆಲ್ಲ ಪಾತ್ರ ವಹಿಸುವಂತಾರಲ್ಲ. ಆದರೆ ಅವ್ರಿಗೆ ಗೊತ್ತು, DK ಅವರಿಗೆ ಇದು ಹೆಣ್ಣು ಮಕ್ಕಳ ಮಾನ ಗೌರವ ಪ್ರಶ್ನೆ, ಹಾಸನ ಜಿಲ್ಲೆಯ ನಾಗರಿಕರ ಪ್ರಶ್ನೆ. ಇಂಥದಕ್ಕೆಲ್ಲ ನಾವು ಇನ್ಸ್ಪೈರ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಇಂಥದಕ್ಕೆ ಅವ್ರು ಕೈ ಹಾಕಿದ್ರು. ರಾಜಕೀಯಕ್ಕೋಸ್ಕರ ರಾಜಕೀಯ ಮಾಡಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.